ನಗರದ ಬಿ ಕಾಟಿಹಳ್ಳಿಯಲ್ಲಿರುವ ದೂರವಾಣಿ ನಗರದ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹ ದೇವಸ್ಥಾನದಲ್ಲಿ ಕಳೆದ ರಾತ್ರಿ ದೇವಾಲಯದ ಬಾಗಿಲು ಮುರಿದು ಕಳ್ಳರು ನಗದನ್ನ ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಸುಮಾರು 1 ವರ್ಷದಲ್ಲಿ 3 ಬಾರಿ ಈ ದೇವಾಲಯದಲ್ಲಿ ಕಳ್ಳತನವಾದರೂ ಸಹ ಪೊಲೀಸರು ಯಾವುದೇ ಕ್ರಮವಾಗಲಿ ಮತ್ತು ದೇವಸ್ಥಾನಕ್ಕೆ ಭದ್ರತೆಯನ್ನ ಒದಗಿಸಿಲ್ಲ ಎಂದು ದೂರವಾಣಿ ನಗರದ ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀ ಪಂಚಮುಖಿ ಗಣಪತಿ ದೇವಾಲಯ ದೂರವಾಣಿ ನಗರ ಅರಸೀಕೆರೆ ರಸ್ತೆಯಲ್ಲಿರ್ತಕ್ಕಂಥ ದೂರವಾಣಿ ನಗರದ ಶ್ರೀ ಪಂಚಮುಖಿ ಗಣಪತಿ ದೇವಾಲಯದಲ್ಲಿ ನಿನ್ನೆ ರಾತ್ರಿ ಯಾರೋ ಕಳ್ಳರು ಬಂದು ದೇವಸ್ಥಾನದ ಬಾಗಿಲನ್ನು ಒಡೆದು ಡೋರ್ ಲಾಕು ಮಾಡಿದ್ವಿ. ಆ ಬಾಗಿಲನ್ನು ಒಡೆದು ದೇವಸ್ಥಾನದ ಒಳಗಡೆ ನುಗ್ಗಿ ಬೀರುನೆಲ್ಲ ಜಾಲಾಡಿ ಒಳಗಡೆ ಇರ್ತಕ್ಕಂಥ ಗರ್ಭಗುಡಿಯ ಬಾಗಿಲನ್ನು ಒಡೆದು ಒಳಗಡೆ ಒಂದು ಬೀರು ಇಟ್ಟು ಆ ಬೀರಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ಜಾಲಾಡಿ ಎಲ್ಲ ದರೋಡೆ ಮಾಡಿದ್ದಾರೆ. ಅದಲ್ಲದೆ ದೇವಾಲಯದ ಒಳಗಡೆ ಇದ್ದ ಒಂದು ಡಬ್ಬಿ ಗಡಿಗೆಯನ್ನು ಅಲ್ಲಿ ಇಟ್ಟಿದ್ವಿ. ಈ ವಾರ್ಷಿಕೋತ್ಸವ ಆದಾಗಲಿಂದ ಡಬ್ಬಿ ಗಡಿಗೆಯನ್ನು ನಾವು ಹೊಡೆದಿರಲಿಲ್ಲ. ಸುಮಾರು ಸಾವಿರಾರು ರೂಪಾಯಿಗಳ ಡಬ್ಬಿಗೆ ಹಣವನ್ನು ಅದರಲ್ಲಿ ಸಂಗ್ರಹ ಆಗಿತ್ತು. ಆ ಹಣವನ್ನೆಲ್ಲ ಪೂರ ಒಂದು ರೂಪಾಯಿ ಕೂಡ ಬಿಡದಂಗೆ ಪೂರ ದೋಚ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಕಳೆದ ವರ್ಷವೂ ಕೂಡ ಇದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ದರೋಡೆಯಾಗಿ ಬಾಗಿಲು ಮುರಿದು ದೇವಸ್ಥಾನದಲ್ಲಿರ್ತಕ್ಕಂಥ ಸುಮಾರು ಒಂದು 2 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬೆಳ್ಳಿ ಆಭರಣಗಳು ಜೊತೆಗೆ ಡಬ್ಬಿ ಗಡಿಗೆಯಲ್ಲಿರ್ತಕ್ಕಂಥ ಹಣವನ್ನೆಲ್ಲ ದೋಚ್ಕೊಂಡು ಹೋಗಿದ್ರು. ನಾವು ಅದಾಗಲೇ ಪೊಲೀಸ್ನವ್ರ ಹತ್ರ ಹೋಗಿ ಇಲ್ಲಿ ಕಂಪ್ಲೇಂಟ್ ಮಾಡಿ ಅದು FIR ಆಗಿ ಅದ್ರ ಬಗ್ಗೆ ಎಲ್ಲ ಎಂಕ್ವೈರಿ ಆಗಿ ಸುಮಾರು ಸತಿ ನಾವು ಪೊಲೀಸ್ ಠಾಣೆಗೂ ಕೂಡ ಭೇಟಿ ಮಾಡಿ ದಯಮಾಡಿ ನಮ್ಮ ಪದಾರ್ಥಗಳನ್ನ ಹುಡುಕೊಡ್ಬೇಕು. ಈ ಒಂದು ದೇವಸ್ಥಾನ ಭಕ್ತರಿಗೋಸ್ಕರ ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಈ ಥರ ಆಗ್ತಾ ಇದೆ ಅಂತ ಮನವಿ ಮಾಡಿದ್ವಿ. ಆದರೆ ಆ ಒಂದು ಕಳ್ತನ ಆಗಿರೋ ಬಗ್ಗೆ ಇಲ್ಲಿವರೆಗೂ ಕೂಡ ನಮಗೇನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಇದಾಗಲೇ 3ನೇ ಸತಿ ದೇವಸ್ಥಾನದಲ್ಲಿ ಆಗ್ತಾ ಇರೋದು. ಈಗ ಒಂದು 7-8 ವರ್ಷದಿಂದ ಒಂದು ಸತಿ ದೇವಸ್ಥಾನದಲ್ಲಿ ಕಳ್ತನ ಆಗಿತ್ತು. ಹೋದ ವರ್ಷ ಕೂಡ ವಾರ್ಷಿಕೋತ್ಸವದ ಮುಂದೆ ಅದ್ರ ಮಾರನೇ ತಿಂಗಳೇ ಕಳ್ತನ ಆಗಿದೆ. ಮತ್ತು ನಿನ್ನೆ ರಾತ್ರಿ ಕೂಡ ಕಳ್ತನ ಆಗಿದೆ. ದಯಮಾಡಿ ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಈ ಒಂದು ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಈ ಒಂದು ನಮಗೆ ಅನ್ಯಾಯ ಏನಾಗಿದೆ, ತೊಂದರೆ ಏನಾಗಿದೆ ಅದನ್ನು ಬಗೆಹರಿಸ್ಕೊಡ್ಬೇಕು. ಕಳೆದಿರ್ತಕ್ಕಂಥ ವಸ್ತುಗಳನ್ನು ಹಾಗೂ ಕಳೆದಿರ್ತಕ್ಕಂಥ ಹಣವನ್ನು ನಮಗೆ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಬರೀ ನಮ್ಮ ದೇವಾಲಯ ಅಷ್ಟೇ ಅಲ್ಲ, ನಮ್ಮ ದೂರವಾಣಿ ನಗರದ ಸುತ್ತಮುತ್ತಲ ಬಡಾವಣೆಗಳ ಸುಮಾರು ಮನೆಗಳಲ್ಲಿ ಸುಮಾರು ಒಂದು 7-8 ಕಡೆ ಇದೇ ರೀತಿ ಕಳ್ತನ ಆಗಿದೆ, ಕಂಪ್ಲೇಂಟ್ ಆಗಿದೆ. ಎಲ್ಲ ಕಡೆ ಪೊಲೀಸ್ನವ್ರು ಕೂಡ ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಏನೋ ಅದ್ರ ಮುಂದೆ ಏನಾಗಿದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಈ ಭಾಗದಲ್ಲಿ ತುಂಬ ಜನ ವಸತಿಗಳು ಸಾಕಷ್ಟು ಮನೆಗಳಿದ್ರೂ ಕೂಡ ಇದಕ್ಕೇನು ಪರಿಹಾರ ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಜನ ತುಂಬ ಭಯಭೀತರಾಗಿದ್ದಾರೆ. ಜನಗಳಿಗೆ ಹೆದರಿಕೆ ಆಗ್ತಾ ಇದೆ. ದಯಮಾಡಿ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ವಿಶೇಷವಾದ ಗಮನ ಹರಿಸಿ ಈ ದೇವಾಲಯದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕಳ್ಳತನವನ್ನು ಶೋಧಿಸಿಬಿಟ್ಟು ನಮಗೆ ಈ ಒಂದು ಇದನ್ನು ಹುಡುಕೊಟ್ಟು ದೇವಾಲಯಕ್ಕೆ ಏನು ನಷ್ಟ ಆಗಿದೆ ಅದನ್ನು ದೊರಕಿಸ್ಕೊಡ್ಬೇಕು ಅಂತ ನಾನು ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಭಕ್ತರಿಂದ ನಡೀತಾ ಇರ್ತಕ್ಕಂಥ ಇಂಥ ದೇವಸ್ಥಾನಗಳಲ್ಲಿ ಹೀಗಾಗ್ಬಿಟ್ರೆ ನಾವು ದೇವಸ್ಥಾನಗಳನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಅದಲ್ಲದೆ ಸುತ್ತಮುತ್ತ ಬಡಾವಣೆಯಲ್ಲಿ ಜನಗಳು ಹೇಗೆ ಮನೆಯಲ್ಲಿ ಇರೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ಇರಬೇಕಾದ್ರೇ ಈ ಥರ ಎಲ್ಲ ಕಳ್ತನಗಳಾಗ್ತಾ ಇದೆ. ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಸುಮಾರು ಮನೆಗಳಿದೆ. ಆದರೂ ಇಷ್ಟು ಮನೆಗಳಿದ್ದು ಇಷ್ಟು ಕಳ್ತನ ಆಗ್ತಾ ಇದೆ ಅಂತಂದರೆ ಜನಗಳು ಹೆಂಗಸರು ಇಲ್ಲಿ ದೇವಸ್ಥಾನ ನಿಮಗೆ ಪಾರ್ಕ್ ಬೇರೆ ಇದೆ. ರಾತ್ರಿ 10 ಗಂಟೆ ತನಕ ಮಹಿಳೆಯರು ಅವರೆಲ್ಲ ಓಡಾಡ್ತಿರ್ತಾರೆ, ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. ಯಾವ ಧೈರ್ಯದಲ್ಲಿ ಆ ಥರ ವಾಕಿಂಗ್ ಮಾಡೋದು ಅಂತಲೇ ಎಲ್ಲರಿಗೂ ಹೆದರಿಕೆ ಆಗ್ತಾ ಇದೆ. ಬೆಳಗಿಂದ ದೇವಸ್ಥಾನದಲ್ಲಿ ಮಹಿಳೆಯರು ಅದನ್ನೇ ಕೇಳ್ತಾ ಇದ್ದಾರೆ, ಸರ್ ನಾವಿಲ್ಲಿ ಹೆಂಗೆ ಓಡಾಡೋದು ಈ ಜಾಗದಲ್ಲಿ ಈ ಥರ ಆಗ್ತಾ ಇದ್ರಿ ಅಂತ ಒಂದು ಹೆದರ್ಕೊಂಡು ಮಾತಾಡ್ತಾ ಇದ್ದಾರೆ. ದಯಮಾಡಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕಳೆದ ವರ್ಷ ಸುಮಾರು ನಾವು 1.5 ಇಂದ 2 ಲಕ್ಷ ರೂಪಾಯಿ ಹಣವನ್ನು ನಾವು ದೇವಸ್ಥಾನದಲ್ಲಿ ಆಭರಣಗಳ ಮೂಲಕ ಮತ್ತು ಡಬ್ಬಿ ಗಡಿಗೆಯಲ್ಲಿ ಇರ್ತಕ್ಕಂಥ ಹಣದ ಮೂಲಕ ಕಳ್ಕೊಂಡ್ವಿ. ಈಗ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳ್ತನದಲ್ಲೂ ಕೂಡ ಸಾವಿರಾರು ರೂಪಾಯಿಗಳು ಡಬ್ಬಿ ಗಡಿಗೆಯಲ್ಲಿ ದೋಚ್ಕೊಂಡು ಹೋಗಿದ್ದಾರೆ. ದಯಮಾಡಿ ಆದ ಇದ್ರ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಂಡು ಈ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಈ ಒಂದು ನಷ್ಟಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.